ಕಬ್ಬಿಣದ ಹಗರಣದ ನಂತರ ಟನ್ಗಟ್ಟಲೆ ಸಾಕ್ಷಿಗಳಿದ್ದಾವೆ, ಟನ್ಗಟ್ಟಲೆ ಸಾಕ್ಷಿಗಳಿದ್ದಾವೆ, ದಾಖಲೆಗಳಿದ್ದಾವೆ. ಆಯ್ತಪ್ಪ, ಇಲ್ಲೆಲ್ಲ ಒಂದು ವರ್ಷ ಪೆನ್ ಡ್ರೈವ್ ಎಲ್ಲ ಇಟ್ಕೊಂಡು ಕೊಟ್ಟಾಯ್ತು. ಈ ಕೇಂದ್ರ ಸರ್ಕಾರದ ಕೆಲಸ ಬಿಟ್ಬಿಟ್ಟು ಈಗ ಟನ್ ಗಂಟೆ ತಗೊಂಡ್ಬಂದು ಹೇಳಿಲ್ಲ. ಗುರು, ನಾನು ಹೇಳಿದೆ ಕುಮಾರಸ್ವಾಮಿ ವಿಚಾರದಲ್ಲಿ ಕೇಳಬೇಡ್ರಿ, ನನ್ನ ನಿಮ್ಗೆ ಎಲ್ರಿಗೂ ಕೈ ಮುಗಿತೀನಿ ಅಂತ. ಏನೋ ಇಂಟೆಂಟ್ ಅಂತಾರ ಆಡೋದ್ ನಾನು ಏನ್ ಮಾಡಿ ನೋಡಿ. ಅವ್ರಿಗಿರೋ ಸ್ಥಾನಮಾನಗಳು 2 ಬಾರಿ ಮುಖ್ಯಮಂತ್ರಿ, ಕೇಂದ್ರದ ಮಂತ್ರಿ ಆಗಿದ್ದಾರೆ. ನಾನು ಯಾರನ್ನು ಲಘುವಾಗಿ ಮಾತಾಡಕ್ ಇಷ್ಟಪಡಲ್ಲ, ನನಗೆ ಅವಶ್ಯಕತೆ ಇಲ್ಲ. ಅವ್ರು ಈಗ ಮಾಡೋದು ಬೆಳಗ್ಗೆ ಗೊತ್ತಿಲ್ಲ. ಎಷ್ಟು ಬಾರಿ ಅದು, 1 ಬಾರಿನ 2 ಬಾರಿ. ಈಗ ಅವ್ರು ಯಾರೋ ಹೇಳಿದ್ದಾರೆ, ನಮ್ಮ ಅಂದಾನಿಯವರು, ನಿಮ್ಮ ತಮ್ಮಣ್ಣವರು ಯೂನಿವರ್ಸಿಟಿ ಮಂಡ್ಯದಲ್ಲಿ ಮಾಡೋದು ಸ್ವಾಗತ. ಆದ್ರೆ ಹಾಸನ ನಮ್ಮ ರೇವಣ್ಣವ್ರು ಕೇಳಿರೋದು ಬಹುಶಃ ಟ್ರಾನ್ಸ್ಪೋರ್ಟೇಶನ್ ಕನ್ವೀನಿಯಂಟ್ ಇಲ್ಲ ಅಂತ ಕಾಣುತ್ತೆ, ಅದಕ್ಕೆ ಕೇಳೋದು. ಅವ್ರಿಗೆ ನೇರವಾಗಿ ರೇವಣ್ಣ ತಪ್ಪು ಅಂತೂ ಹೇಳಕ್ಕಾಗಲ್ಲ. ಕುಮಾರಸ್ವಾಮಿ ಇಲ್ಲಿವರೆಗೆ ಹೇಳೋರ ನಮ್ಮ ಅಣ್ಣ ಮಾಡಿದ್ದು ತಪ್ಪು, ಹಾಸನ ಕಾಲೇಜು ಮಂಡ್ಯಕ್ಕೆ ಬೇಡ ಅಂತ ಹೇಳಿರೋದು ತಪ್ಪು, ಅದನ್ನ ನಾನು ಹೇಳ್ತೀನಿ ಅಂತ ಅವ್ರ ತಂದೆ ಹೇಳೋರ? ಮಂಡ್ಯ ಹಿಡ್ಕೊಂಡು ಇಬ್ರು ಹೇಳಿದ್ರಲ್ಲ, ದೇವೇಗೌಡರು ಸಾಹೇಬ್ರು, ಕುಮಾರಸ್ವಾಮಿ ಅವರು ಎಲ್ಲ ಹೇಳಿದ್ವಲ್ಲ. ಈಗ ಏನ್ ಉತ್ತರ ಕೊಡ್ತೀರಾ ನಾವು? ಈಗ ರೇವಣ್ಣವರು ಅಸೆಂಬ್ಲಿಲಿ 69 ಕ್ವಶನ್ ಕೇಳಿದ್ರು, ಅದ್ರಲ್ಲಿ ಏನೋ ಪ್ರತಿಫಲ ಸಿಗ್ಲಿಲ್ಲ ಅಂತ ಹೇಳಿ ಸೊ ಗವರ್ನರ್ ಹತ್ರ ಒಂದು ಅರ್ಜಿ ಕೊಡಿ, ಗವರ್ನರ್ ಹತ್ರ ಅರ್ಜಿ. ಸೊ ಇವತ್ತು ಹಾಸನ ವಾತಾವರಣ, ಮಂಡ್ಯ ವಾತಾವರಣ ಒಂದೇನೆ. ಮತ್ತು ಹಾಸನದಲ್ಲಿ ಬೆಳೆಯೋ ಎಲ್ಲ ಬೆಳೆನ ಸಂಶೋಧನೆ ಆಗ್ತಾ ಇರೋದು ಮಂಡ್ಯದಲ್ಲಿ. ಹಾಸನದಿಂದ ನೇರವಾಗಿ ಹಾಸನ, ಚನ್ನರಾಯಪಟ್ಟಣ, ಶ್ರವಣಬೆಳಗೊಳ, ಸಂತೆಬಾಚಹಳ್ಳಿ, ಮೇಲ್ಕೋಟೆ, ಶಿವಹಳ್ಳಿ 100 ಕಿಲೋಮೀಟರ್ ಆಗಲ್ಲ. ಏನಾದ್ರು ತೊಂದರೆ ಅಂದ್ರೆ ಬೆಳಿಗ್ಗೆ 2 ಬಸ್ಸು, ಮಧ್ಯಾಹ್ನ 2 ಬಸ್ಸು, ಸಾಯಂಕಾಲ 2 ಬಸ್ ನೇರವಾಗಿ ಹಾಕ್ಸ್ತೀವಿ. ರೈತರ ಪರವಾಗಿ ನಮ್ಮ ಸರ್ಕಾರ ಇದೆ. ಇಂಥದ್ನ ಮಾತಾಡ್ತಾರೆ. ಅವ್ರಿಗೆ ನೀವು ಕುಮಾರಸ್ವಾಮಿ ಹಿಂಗಂದ್ರು, ಇವ್ರು ಹಿಂಗಂದ್ರು, ಬಿಟ್ಬಿಡ್ರಪ್ಪ ಪ್ಲೀಸ್, ಬಿಟ್ಬಿಡಿ. ಯಾಕೆ ಈಗ ಏನಾಗುತ್ತೆ, ಜನ ನೋಡಿದವ್ರು ಯಾಕೆ ಚನ್ನರಾಯಸ್ವಾಮಿ ಕುಮಾರಸ್ವಾಮಿ ಬಗ್ಗೆ ಮಾತಾಡ್ತಾರೆ ಅಂತ ಅನ್ನೋದು ಬೇಡ, ನಾನು ಅವ್ರಿಗೆ ಉತ್ತರ ಕೊಡೋದು ಬೇಡ. ಅವ್ರಿಗೆ ಪಾಪ ಅವ್ರ ತಪ್ಪು ಅವ್ರಿಗೆ ಅರಿವಾಗುತ್ತೆ.